ಈ ವಿಡಿಯೋದಲ್ಲಿ ನಾನು ಕುರಿ ಕಡಿಯೋದನ್ನ ವಿಡಿಯೋ ಹಾಕಿಲ್ಲ. ಏನಕ್ಕಂದರೆ ಎಲ್ಲರೂ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಕಮೆಂಟ್ ಮಾಡ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾವು ಮನೇನ ಸ್ವಲ್ಪ ಬೇಗನೆ ಅಂದರೆ 5 ಕಾಲಿಗೆ ಮನೆ ಬಿಟ್ಟು ನಂದಿನಿನ ಮತ್ತು ಪಾಪನ ಪಿಕಪ್ ಮಾಡೋದಕ್ಕೆ ಅವ್ರ ಮನೆ ಹತ್ರ ಹೋಗ್ತಿದ್ದೀವಿ. ಅಲ್ಲಿಂದ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ KR ಪೇಟೆ ನಿಯರ್ ಬೈ ಇರುವಂತಹ ದೇವಸ್ಥಾನ ಗವಿಗಂಗಾಧರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಇವತ್ತು ಪಾಪುಗೆ ಕಿವಿ ಚುಚ್ಚೋ ಶಾಸ್ತ್ರನ ಇಟ್ಕೊಂಡಿದ್ದೀವಿ. ಸೊ ಹಂಗಾಗಿ ಎಲ್ಲ ದೇವರಿಗೂ ಪೂಜೆ ಮಾಡಿಸ್ಬೇಕಂದ್ಬಿಟ್ಟು ನಂದಿನಿಯವ್ರ ಮನೆಯೂ ಆಲ್ರೆಡಿ ಹೋಗಿದ್ದಾರೆ. ಸೊ ನಾವು ಸ್ವಲ್ಪ ಬೇಗನೆ ಹೋಗ್ಬೇಕಂದ್ಬಿಟ್ಟು ಹೋಗ್ತಿದ್ದೀವಿ. ನಾನು ಪಕ್ಕದ ಸೀಟಲ್ಲಿ ಕೂತಿದ್ದೆ. ಇವಳು ನೋಡಿ ಕತ್ತನ ಅಂದ್ಕೊಂಡು ನನ್ನನ್ನು ನೋಡ್ತಿದ್ದಾಳೆ. ಇಲ್ಲಿ ದೇವಸ್ಥಾನದ ಹತ್ರ ನಾವು ಬಂದ್ವಿ. ಆದರೆ ನಂದಿನಿಯವ್ರ ಮನೆಯವರು ಈ ಊರೊಳಗಡೆ ಇನ್ನೂ 3 ದೇವಸ್ಥಾನ ಇದೆ. ಅಲ್ಲಿ ಮೊದಲು ಪೂಜೆ ಮಾಡಿಸ್ಕೊಬಂದು ಅದಾದಮೇಲೆ ಗವಿಗಂಗಾಧರ ದೇವಸ್ಥಾನಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ಮರಿ ಕಡಿತಾರಂತೆ. ಸೊ ಹಂಗಾಗಿ ನಾವು ಇವಾಗ ಊರೊಳಗಡೆ ಇರುವಂತಹ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಂದಿನಿ ಅವರ ಮನೆಯವರು ಅಂದರೆ ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಅಕ್ಕ, ಭಾವ ಎಲ್ಲರೂ ಆಲ್ರೆಡಿ ದೇವಸ್ಥಾನದ ಹತ್ರ ಹೋಗಿದ್ರು ನಾವು ಹೋಗೋಕ್ಕಿಂತ ಮುಂಚೆನೇ. ಇಲ್ಲಿ ಒಳಗಡೆ ಒಂದು ಮಾಯಮ್ಮ ದೇವಿ ದೇವಸ್ಥಾನ ಇದೆ. ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ. ಆಮೇಲೆ ದೇವಸ್ಥಾನದ ಒಳಗಡೆನೂ ಅಷ್ಟೇ ದೇವ್ರು ಕೂಡ ದೊಡ್ಡದಾಗೇ ಇದೆ. ನಾನು ಇದೇ ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಬರ್ತಿರೋದು. ದೇವಸ್ಥಾನವೂ ದೊಡ್ಡದು, ದೇವರು ದೊಡ್ಡದು, ದೇವಸ್ಥಾನ ಸುತ್ತಮುತ್ತ ಜಾಗನೂ ಅಷ್ಟೇ ಕ್ಲೀನಾಗಿ ದೊಡ್ಡದಾಗಿದೆ. ನಾವು ಹೋಗುವಷ್ಟೊತ್ತಿಗೆ ಆಲ್ರೆಡಿ ಪೂಜೆಗಂದ್ಬಿಟ್ಟು ಎಲ್ಲದೂ ಸಿದ್ಧತೆ ಮಾಡ್ಕೊಂಡಿದ್ರು. ನಾವು ಹೋದ ತಕ್ಷಣವೇ ಮಹಾಮಂಗಳಾರತಿನ ಮಾಡಿ ಮಂಗಳಾರತಿನ ಕೊಟ್ಟರು. ನೋಡ್ಬೋದು ದೇವರು ಕೂಡ ಎಷ್ಟು ದೊಡ್ಡದಾಗಿದೆ ಅಂತ. ನಾನು ಇದೇ 2ನೇ ಸಲ ಈ ಥರ ದೇವರು ದೊಡ್ಡದಾಗಿರೋದನ್ನ ನೋಡ್ತಿರೋದು. ನಮ್ಮೂರ ಹತ್ರ ಬಸರಾಳಿಂದ ಮುಂದೆ ಕಮ್ಮದಳ್ಳಿ ಅಂತ ಊರಲ್ಲಿ ಕೂಡ ದೇವರು ಈ ದೇವ್ರಿಗಿಂತ ದೊಡ್ಡದಾಗಿದೆ. ಆ ದೇವ್ರನ್ನ ಬಿಟ್ಟರೆ ನಾನು ಇದೇ ಸೆಕೆಂಡ್ ಟೈಮು ದೇವರು ಇಷ್ಟು ದೊಡ್ಡದಾಗಿರೋದನ್ನು ನೋಡ್ತಿರೋದು. ಆ ಕಡೆ ಈ ಕಡೆ ದೇವ್ರನ್ನ ಕಾಯೋದಕ್ಕೆ ಅಂದ್ಬಿಟ್ಟು ಕಾವಲುಗಾರರು ನಿಂತಿದ್ದಾರೆ ನೋಡಿ. ಅದು ಕೂಡ ತುಂಬ ದೊಡ್ಡದಾಗೇ ಇದೆ. ದೇವಸ್ಥಾನದ ಒಳಗಡೆ ಏನು ಎಂಟ್ರಿ ಇಲ್ಲ, ಹೊರಗಡೆನೇ ನಿಂತ್ಕೊಂಡು ನಾನು ವಿಡಿಯೋ ಮಾಡಿಕೊಂಡೆ. ಈ ದೇವಸ್ಥಾನ ಇರೋದು ಎತ್ಕೋನಹಳ್ಳಿನಲ್ಲಿ, ಲಕ್ಷ್ಮೀ ಮಾಯಮ್ಮ ಟೆಂಪಲ್ಲು, ಎತ್ಕೋನಹಳ್ಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ಈ ದೇವಸ್ಥಾನದಲ್ಲಿ ನಮ್ಮದು ಎಲ್ಲ ಪೂಜೆ ಮುಗೀತು. ಇಲ್ಲಿನೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಮತ್ತೆ ಇನ್ನೊಂದು ದೇವಸ್ಥಾನ ಇದೆಯಂತೆ, ಅಲ್ಲೂ ಪೂಜೆ ಮಾಡಿಸ್ಕೊಂಡು ಫೈನಲಾಗಿ ನಾವು ಗವಿಗಂಗಾಧರ ದೇವಸ್ಥಾನದ ಹತ್ರ ಹೋಗಬೇಕಿತ್ತು. ಸೊ ಹಾಗಾಗಿ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಈ ದೇವಸ್ಥಾನಕ್ಕೂ ಬಂದ್ವಿ. ಪಾಪುಗೆ ಹೊರಗಡೆ ಚಳಿ ಆಗ್ತಿತ್ತು ಅಂದ್ಬಿಟ್ಟು ನಂದಿನಿ ಅವರ ಅಜ್ಜಿ ಎತ್ಕೊಂಡು ಒಳಗಡೆ ಕೂತಿದ್ರು. ಇವಳಿಗೆ ಮಲ್ಸ್ಕೊಂಡ್ರೆ ಅಷ್ಟಾಗಿ ಇಷ್ಟ ಆಗಲ್ಲ. ಈ ಥರ ಕೂರಿಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ಕೂತ್ಕೋತಾಳೆ. ಅದಾದಮೇಲೆ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ನಾವು ಇನ್ನೊಂದು ದೇವಸ್ಥಾನದ ಹತ್ರನೂ ಹೋಗಿದ್ವಿ. 3 ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ನಾವು ಫೈನಲಾಗಿ ಅಡುಗೆ ಕೊಟ್ಟಿಗೆ ಹತ್ರ ಬಂದಿದ್ವಿ. ಇಲ್ಲಿ ಮರಿ ಎಲ್ಲದೂ ಇಟ್ಕೊಂಡು ಇವಾಗ ಗವಿಗಂಗಾಧರ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಅಲ್ಲಿ 3 ಸುತ್ತು ಬಂದ ಮೇಲೆ ಮರಿ ಹೊಡಿತಾರೆ. ಹಾಗಾಗಿ ಪೂಜೆಗೆ ಏನೇನು ಬೇಕು ಹೂವು ಎಲ್ಲದೂ ತಗೊಂಡು, ಅಂದರೆ ಇವಾಗ ಕುರಿಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ 3 ಸುತ್ತು ಬಂದಾದಮೇಲೆ ಕತ್ತನ್ನು ಕಡಿತಾರೆ. ಕುರಿಗಳಿಗೆ ಪೂಜೆ ಮಾಡೋದಕ್ಕಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಇವಾಗ ಇಟ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇ ದೇವಸ್ಥಾನದ ಮುಂದೆನೇ ಕುರಿಗಳಿಗೆ ತಲೆ ಮೇಲೆ ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ಅದಕ್ಕೆ ಹೂನ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡಿಬಿಟ್ಟು ಮನೆಯವರೆಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ಪೂಜೆ ಆದಮೇಲೆ ಇಲ್ಲೇ 3 ಸುತ್ತು ಬರಬೇಕಂತೆ. ನಾನು ಏನು ಹೋಗಿರಲಿಲ್ಲ, ಇಲ್ಲಿ ಪೂಜೆ ಮಾಡುವಾಗ ಅಷ್ಟೇ ವಿಡಿಯೋ ಮಾಡಿಕೊಂಡೆ. 3 ಸುತ್ತು ಬಂದಾದಮೇಲೆ ಅಲ್ಲಿ ಅಡುಗೆ ಕೊಟ್ಟಿಗೆ ಇತ್ತಲ್ಲ, ಅದರಿಂದ ಸ್ವಲ್ಪ ಕೆಳಗಡೆ ಏನೋ ಕಡಿತಾರಂತೆ. ಅದಕ್ಕೆ ಅಂತಲೇ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಕಡಿತಾರೆ. ನಾನು ಕುರಿ ಕಡಿಯೋದನ್ನು ವಿಡಿಯೋನ ಹಾಕ್ತಿಲ್ಲ ಇಲ್ಲಿ. ಏನಕ್ಕಂದರೆ ನನ್ನ ತಮ್ಮನದು ಬೀಗ್ರೂಟ ಟೈಮಲ್ಲಿ ನಾನು ವ್ಲಾಗಲ್ಲಿ ಹಾಕಿದ್ದೆ ಕಡಿಯೋದನ್ನು, ತಲೆ ಕಡಿಯೋದನ್ನು. ಆವಾಗ ಆ ವಿಡಿಯೋ ಆ ಥರದ್ದು ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಹಾಕೋಂಗಿಲ್ಲ ಅಂದ್ಬಿಟ್ಟು ನನಗೆ ಬಂದಿತ್ತು, ನೋಟಿಫಿಕೇಷನ್ ಬಂದಿತ್ತು. ಹಂಗಾಗಿ ನಾನು ಕುರಿ ಕತ್ತನ್ನು ಕಡಿಯೋದನ್ನು ವಿಡಿಯೋನ ಹಾಕ್ತಿಲ್ಲ. ಒಂದೇ ಏಟಿಗೆ ಹೊಡಿತಾರೆ.
ದೊಡ್ಡದು ಮಚ್ಚ ಥರ ಇರುತ್ತೆ, ಮಚ್ಚಿಟ್ಕೊಂಡು ಒಂದೇ ಏಟಿಗೆ ತಲೆ ಕತ್ತರಿಸ್ತಾರೆ. ಆ್ಯಕ್ಚುಲಿ ದೇವರಿಗೆ ಮರಿ ಹೊಡೆಯೋದೆಲ್ಲ ಅವಾಗಿನಿಂದ ತಲೆಮಾರುಗಳಿಂದ ನಡ್ಕೊಂಡು ಬಂದುಬಿಟ್ಟೈತೆ. ಇವಾಗೆಲ್ಲ ನಾವು ನೀವು ಮಾಡ್ಕೊಂಡಿರುವಂಥ ವಿಷಯ ಅಲ್ಲ. ಎಷ್ಟೊಂದು ಜನ ಕಮೆಂಟ್ ಕೂಡ ಮಾಡ್ತಾರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ. ಆದ್ರೂ ದೇವರಿಗಂತ ಕಡಿಯೋದಕ್ಕೆಲ್ಲ ಯಾವುದೂ ಏನು ಕೆಟ್ಟದ್ದಲ್ಲ. ನಾವು ನಮಗೆ ಬೇಕಂತ ಕಡ್ಕೊಂಡು ತಿನ್ನೋದು ತಪ್ಪೇನೆ. ಬಟ್ ದೇವರಿಗೆ ಅಂದ್ಬಿಟ್ಟು ಇದನ್ನೆಲ್ಲ ದೇವ್ರಿಗೆ ಅಂದ್ಬಿಟ್ಟೇ ಹುಟ್ದಾಗ್ಲೇ ದೇವ್ರ ಹೆಸ್ರು ಹೇಳಿ ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ದೇವ್ರ ಹತ್ರನೇ ಕರ್ಕೊಬಂದು ಪೂಜೆ ಮಾಡಿಬಿಟ್ಟು ಕಡಿಯೋದು. ಸೊ ಹಂಗಾಗಿ ಇದ್ಯಾವುದೂ ತಪ್ಪಲ್ಲ. ಅವರು 3 ಸುತ್ತು ಬರೋದಕ್ಕೆ ಅಂದ್ಬಿಟ್ಟು ಹೋಗಿದ್ರು. ನಾವು ಇಲ್ಲೇ ನಿಂತಿದ್ವಿ. ಇಲ್ಲಿ ಕ್ಯೂಟ್ ನಾಯಿ ಮರಿಗಳಿತ್ತು, ಒಂದು 5-6 ಇತ್ತು, ಒಂದೇ ಏಜ್ನವು. ಇದನ್ನ ನೋಡಿ ಫುಲ್ ಸೋಂಬೇರಿ ಇದು ನಾಯಿ ಮರಿ. ಆ ಕಾಲ ಮೇಲೇ ಮಲ್ಕೋತೈತೆ. ಎದ್ದೇಳ್ಸಿದ್ರು ಅಲ್ಲೇ ಮಲ್ಕೋತಿತ್ತು. ಅವರೆಲ್ಲ ದೇವಸ್ಥಾನದ ಸುತ್ತ 3 ಸುತ್ತು ಬಂದು ಮರಿ ಕಡಿಯೋದಕ್ಕೆ ಅಂದ್ಬಿಟ್ಟು ಹೋಗಿದ್ರು. ನಾನಿಲ್ಲೇ ದೇವಸ್ಥಾನದ ಒಳಗಡೆ ಬಂದೆ. ಇಲ್ಲಿ ನೋಡ್ಬೋದು ಗವಿಗಂಗಾಧರ ದೇವಸ್ಥಾನ. ಈ ದೇವಸ್ಥಾನ ಮೇಯ್ನಾಗಿ ಫೇಮಸ್ ಅಂತ ಬಂದರೆ ಹಸುದು ಕರು ಹಾಕುತ್ತಲ್ಲ, ಆವಾಗ ಗಿಣ್ಣು ಮಾಡ್ಕೊಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಸುತ್ತಮುತ್ತ ಇರುವಂತಹ ಊರುಗಳ ಜನಗಳು ಹಸು ಕರು ಹಾಕಿದ ತಕ್ಷಣ ಗಿಣ್ಣು ಮಾಡ್ಕೊಬಂದ್ಬಿಟ್ಟು ದೇವರಿಗೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಹರಕೆಗಳನ್ನು ಕೂಡ ಕಟ್ಕೋತಾರೆ. ನಾವು ಇಲ್ಲಿ ದೇವಸ್ಥಾನದ ಮುಂದೆ ಮರಿ ಎಲ್ಲ ಕರ್ಕೊಬಂದು ಪೂಜೆ ಮಾಡಿದಾಗ 8:45, 8:30 ಇಲ್ಲ 9 ಗಂಟೆ ಈ ಥರ ಆಗಿತ್ತು ಅಷ್ಟೇ ಟೈಮು. ಮಧ್ಯಾಹ್ನ ಆಯ್ತಾ ಇಲ್ಲಂತೂ ಫುಲ್ ರಶ್ ಆಗಿಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು ದೇವಸ್ಥಾನ ಅಂದ್ರೇ ಬಂಡೆಕಲ್ಲಿಗೇನೆ ಎಷ್ಟು ಜನ ಅರಿಶಿನ ಕುಂಕುಮ ಹಚ್ಚುತ್ತಾರೆ, ಬಾಳೆಹಣ್ಣು ಹಚ್ಚುತ್ತಾರೆ, ಮತ್ತು ಕಾಯಿನ್ನ ಅಂಟಿಸಿದ್ದಾರೆ. ತುಂಬ ಜನ ಬರ್ತಾರೆ, ಫುಲ್ ರಶ್ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಒಡೆನ ಮಾಡ್ಕೊಬಂದ್ಬಿಟ್ಟು ದಾರ ಸುತ್ತಬಿಟ್ಟು ಅದನ್ನು ಕೂಡ ದೇವ್ರಿಗೆ ಅಂದ್ಬಿಟ್ಟು ಅಲ್ಲಿ ನೇತಾಕಿದ್ರು. ನಾನು ಇದೇ ಮೊದಲನೇ ಸಲ ನೋಡ್ತಿರೋದು ಒಡೆನ ದೇವ್ರಿಗೆ ಅಂದ್ಬಿಟ್ಟು ಹಾರ ಮಾಡಿ ಹಾಕಿರುವಂಥದ್ದನ್ನು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಹಸುಂದು ಕರು ಬಂದು ಅಲ್ಲಿ ಇಟ್ಟಿರುವಂತಹ ಗಿಣ್ಣು, ಬೆಲ್ದನ್ನ ಈ ಥರದ್ದೆಲ್ಲನೂ ತಿನ್ಕೊಂಡು ಹೋಗುತ್ತೆ. ಊರುಗಳಲ್ಲಿ ಮನೆ ಒಳಗಡೆ ಇರುವಂಥ ಹಸುಗಳು ಕಾಲು ಜಾರ್ಬಿಡ್ತವೆ ಅಂದ್ಬಿಟ್ಟು ಹಸುಗೆಲ್ಲ ಮ್ಯಾಟ್ ಹಾಕಿರ್ತಾರೆ. ಆದರೆ ಇದು ನೋಡಿ ಮೆಟ್ಲುಗಳನ್ನ ಹತ್ಕೊಬಂದಿದೆ. ಮೆಟ್ಲು ಬಂದು ಗ್ರಾನೈಟ್ ಮೇಲೆ ಬಂದು ತಿನ್ಕೊಂಡು ಇಲ್ಲಿ ಮಡಗಿರುವಂತಹ ದೇವ್ರಿಗೆ ಮಡಗಿರ್ತಾರಲ್ಲ ನೈವೇದ್ಯ, ಅಂದರೆ ಗಿಣ್ಣಾಗಿರ್ಬೋದು, ಬೆಲ್ದನ್ನ ಆಗಿರ್ಬೋದು, ಅದನ್ನೆಲ್ಲ ತಿನ್ಕೊಂಡು ಆರಾಮಾಗಿ ಹೋಗ್ತಿತ್ತದು. ಸೊ ನಾವು ಅಲ್ಲೇ ನಿಂತ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಅಡುಗೆ ಕೊಟ್ಟಿಗೆ ಹತ್ರ ಬಂದ್ವಿ. ಅವಾಗ ತಾನೇ ತಿಂಡಿಗೆ ಅಂದ್ಬಿಟ್ಟು ಪಲಾವ್ ರೆಡಿ ಆಗ್ತಿತ್ತು. ಸ್ವಲ್ಪ ಹೊತ್ತು ಹೇರಿ ಕೊಡ್ತೀವಂತ ಹೇಳಿದ್ರು. ಸೊ ಸ್ವಲ್ಪ ಹೊತ್ತು ಕೂತಿದ್ವಿ. ಬಿಸಿ ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ಕಾಫಿ ಕುಡ್ದ ಒಂದು 5 ಮಿನಿಟ್ಸ್ಗೆಲ್ಲ ತಿಂಡಿ ರೆಡಿ ಆಗಿತ್ತು. ಚಟ್ನಿ ಮತ್ತು ಪಲಾವು ಎರಡೂ ತುಂಬ ಚೆನ್ನಾಗಿತ್ತು. ಸೊ ಹೊಟ್ಟೆ ತುಂಬ ತಿಂಡಿ ತಿಂದ್ಬಿಟ್ಟು ಇಲ್ಲೇ ಕೂತಿದ್ವಿ. ಮಧ್ಯಾಹ್ನ ಊಟಕ್ಕೆ ಆಲ್ರೆಡಿ ಎಲ್ಲ ಮರಿ ಎಲ್ಲ ಕಡ್ದು ಚಿಕನ್ ಚಾಪ್ಸ್ ಎಲ್ಲ ರೆಡಿ ಆಗ್ತಿತ್ತು. ವೆಜ್ ಅವರಿಗೆ ವೆಜ್ಜು, ನಾನ್ ವೆಜ್ ಅವರಿಗೆ ನಾನ್ ವೆಜ್ಜು 2 ಥರನೂ ಊಟ ಇತ್ತು. ಏನಕ್ಕೆ ವೆಜ್ ಅಂದರೆ ಇವಾಗ ಶ್ರಾವಣ ಮಾಸ ನಡೀತಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಜನ ಶ್ರಾವಣದಲ್ಲಿ ನಾನ್ ವೆಜ್ನ ತಿನ್ನಲ್ಲ. ಸೊ ಹಾಗಾಗಿ ಯಾರು ನಾನ್ ವೆಜ್ನ ತಿನ್ನಲ್ಲ ಅವರಿಗೆ ವೆಜ್ ಊಟ ರೆಡಿ ಆಗ್ತಿತ್ತು. ಯಾರು ತಿಂತಾರೆ ಅವರಿಗೆ ನಾನ್ ವೆಜ್ ಊಟ ಏನಂದರೆ ಮುದ್ದೆ, ಗೊಜ್ಜು, ಮತ್ತು ಚಿಕನ್ ಚಾಪ್ಸು, ಮೊಟ್ಟೆ, ಮಟನ್ ಪೀಸು, ಸಾಂಬಾರು, ಹಾಲ್ಕೀರು, ಮಾಮೂಲಿ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಈ ಥರ ಎಲ್ಲ ಸೈಡ್ಸಿಗಿತ್ತು. ವೆಜ್ ಅವರಿಗೆ ಐ ಥಿಂಕ್ ಪಲಾವು, ಅನ್ನ, ಸಾಂಬಾರು, ಮಜ್ಜಿಗೆ, ಸ್ವೀಟು, ಹಾಲ್ಕೀರು ಈ ಥರ ಇತ್ತಂತ ಅನಿಸುತ್ತೆ. ನಾನು ವೆಜ್ ಅವ್ರಿಗೆ ಏನು ಊಟ ಇತ್ತು ಅಂತ ನೋಡೋಕೆ ಹೋಗಲಿಲ್ಲ. ಸೊ ಅಡುಗೆ ಎಲ್ಲ ರೆಡಿ ಆಗ್ತಿತ್ತು. ನಾವು ನಮ್ಮ ಅಮ್ಮವರಿಗೋಸ್ಕರ ಕಾದ್ವಿ ಕಿವಿ ಚುಚ್ಸೋದಕ್ಕಂತ. ಇಲ್ಲಂತೂ ಮಾರ್ನಿಂಗ್ ನೀವು ನೋಡ್ಬೋದು ಯಾರೂ ಅಷ್ಟು ಜನ ಇರಲೇ ಇಲ್ಲ. ಕಿವಿ ಚುಚ್ಸೋದಕ್ಕೇ ಇಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಟಿಕೆಟ್ ತೊಗೊಂಡು ಹೋಗಿ ನಿಂತ್ಕೋಬೇಕು. 1 by 1 ಟಿಕೆಟ್ ಕೊಟ್ಬಿಟ್ಟು ಅವರಿಗೆ ಕಿವಿ ಚುಚ್ಚಿಸ್ಕೊಂಡು ಬರಬೇಕು. ನಾವು ಕಿವಿ ಚುಚ್ಸೋಕೆ ಹೋದಾಗ 12 ಗಂಟೆ ಆಗಿತ್ತು. ನಮ್ಮ ಅಮ್ಮವ್ರು ಅವ್ರು ಬಂದಮೇಲೆ ಕಿವಿ ಚುಚ್ಸೋಣ ಅಂದ್ಬಿಟ್ಟು ಕಾದ್ವಿ. ಅವ್ರು ಬರಲಿಲ್ಲ. ಲೇಟ್ ಆಗುತ್ತೆ, ಹೋಗಿ ಚುಚ್ಚಿಸ್ಕೊಬಂದ್ಬಿಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ಚುಚ್ಚಿಸ್ಕೊಬರೋದಕ್ಕಂತ ಇಲ್ಲಿ ಬಂದು ಕ್ಯೂ ನಿಂತಿದ್ವಿ. ಬೇರೆ ಪಾಪುಗೆ ಚುಚ್ಚುತ್ತಿದ್ರು. ಸೊ ಅವ್ರದ್ದಾದ್ಮೇಲೆ ನಾವು ಚುಚ್ಚಿಸ್ಕೊಳ್ಳೋಣ ಅಂದ್ಬಿಟ್ಟು ಕ್ಯೂ ನಿಂತಿದ್ವಿ. ಸೊ ಇವಾಗ ಆರುಷಿಗೆ ಕಿವಿ ಚುಚ್ಸೋದಕ್ಕೆ ಅಂದ್ಬಿಟ್ಟು ಮಲಗಿಸ್ತಿದ್ದಾರೆ. ಮಾಮೂಲಿ ಕಿವಿ ಚುಚ್ಸುವಾಗ ಈ ಥರ ಅಕ್ಕಿ, ಕಾಯಿ, ಕೊಬ್ಬರಿಕಾಯಿ, ಕಡಲೆ,
ಆಮೇಲೆ ಅವರಿಗೆ ಎಲೆ ಮೇಲೆ 120 ರೂಪಾಯಿ ಏನೋ ಇಡಬೇಕಂತೆ. ಬರೀ 100 ರೂಪಾಯಿ ಇಟ್ಟಿದ್ವಿ. ಹಾಗಾಗಿ ಚೇಂಜ್ ಇಡಿ ಅಂತಿದ್ರು. ಸೊ ನಾವೇನು ಅಂದ್ಕೊಂಡ್ವಿ, 1 ರೂಪಾಯಿ ಅಂತ ಅಂದ್ಕೊಂಡ್ವಿ. ಇಲ್ಲ 20 ರೂಪಾಯಿ ಇಡಿ ಅಂತ ಹೇಳಿದ್ರು. ಆಮೇಲೆ ಚೇಂಜ್ ಇರಲಿಲ್ಲ. ಆಮೇಲೆ ಚೇಂಜ್ ಸಿಕ್ತು, ತಂದುಕೊಟ್ವಿ. ಮತ್ತೆ 20 ರೂಪಾಯಿ ಕೊಡಿ ಅಂದರು, ಕೊಟ್ವಿ. ಇದೆಲ್ಲ ಆದಮೇಲೆ ಅವರು ಕಿವಿ ಚುಚ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಆಲ್ಮೋಸ್ಟ್ ಮಕ್ಕಳಿಗೆ ಕೊಂಡ್ಲಿ ಥರ ಹಾಕ್ತಾರೆ. ಬಟ್ ಮತ್ತೆ ಅವರು ಪಾಪುಗೆ ಒಂದು 2-3 ವರ್ಷ ಆದಮೇಲೆ ಮತ್ತೆ ಅದನ್ನೆಲ್ಲ ಬಿಚ್ಚಿಸ್ಬಿಟ್ಟು, ಮತ್ತೆ ಹುಡುಗಿ ಅಲ್ವಾ, ಓಲೆ ತಗೊಂಡು ಹಾಕಲೇಬೇಕು, ಮೊದಲೇ ಓಲೆ ಮಾಡಿಸ್ಕೊಬಿಡೋಣ ಅಂದ್ಬಿಟ್ಟು ಅವರು ನಂದಿನಿ ಅವ್ರ ಮನೆಯಲ್ಲೂ ಕೂಡ ಓಲೆನೇ ತಂದಿದ್ರು ಕಿವಿ ಚುಚ್ಸೋದಕ್ಕೆ. ನಮ್ಮ ಋತ್ವಿಗೂ ಹಾಗೇ 1 ಸ್ಟೋನ್ದು ಕಿವಿ ಓಲೆ ಬರುತ್ತಲ್ಲ, ಆ ಟೈಪೇ ಅವಳಿಗೂ ಹಾಕಿರೋದು. ಪಾಪುಗೂ ಅದೇ ಟೈಪು. ಬಟ್ ಋತ್ವಿಗಿಂತ ಆರುಷಿದು ಓಲೆ ಸ್ವಲ್ಪ ದೊಡ್ಡ ಆಯಿತು. ಕಿವಿ ಚುಚ್ಸೋರೇ ಹೇಳ್ತಿದ್ರು, ಇದು ಹಿಂದೆ ತಡೆ ಇದೆಯಲ್ಲ ಅದಂತೂ ಸ್ವಲ್ಪ ದಪ್ಪನೇ ಆಯಿತು ಅಂತ. ಅವರು ಬಾಕ್ಸಿಂದ ತಗೊಂಡು ಇಲ್ಲಿ ಕೊಬ್ಬರಿಕಾಯಿ ಇದೆಯಲ್ಲ ಅದಕ್ಕೆ ಚುಚ್ಚಿಬಿಟ್ಟು, ಅದಾದಮೇಲೆ ಪಾಪು ಕಿವಿಗೆ ಚುಚ್ಚುತ್ತಾರೆ. ಸೊ ಏನು ಕಿವಿ ಚುಚ್ಸೋ ಶಾಸ್ತ್ರಗಳಿದೆ ಅದನ್ನೆಲ್ಲ ಅವರು ಮಾಡಿಕೊಂಡು, ಅವರಂತೂ ಈ ಆಂಟಿ ಅಂತ ಅದೆಷ್ಟು ಪಾಪು ಕಿವಿ ಚುಚ್ಸೋರು. ಅಳತೆ ಗಿಲ್ತೆ ಎಲ್ಲ ಪರ್ಫೆಕ್ಟಾಗಿ ಅವ್ರಿಗೆ ಗೊತ್ತಿರುತ್ತೆ. ನಾವೇನು ಮಾರ್ಕ್ ಮಾಡಿಕೊಂಡು ಕೂಡ ಹೋಗಿರಲಿಲ್ಲ. ಪಾಪು ಆರಾಮಾಗಿ ಆಟ ಆಡ್ತಿದ್ಲು. ಇವಾಗ ಕಿವಿ ಚುಚ್ಸುವಾಗಂತೂ ಜೋರಾಗಿ ಅಳ್ತಿದ್ಲು. ಪಿಟ್ಟ ತಿರ್ಸ್ಬಿಡಿ ಮಗನ ಯಾರಪ್ಪ ಬಂದಾರ ಹಂಗ ಆಡ್ಸಂಗಿಲ್ಲ. ತಡೆ ಅಷ್ಟು ಅಪ್ಪಾವಲ್ಲವ. ಸುಮ್ಮನಿರಮ್ಮ, ಒಂಚೂರು ನೀನೇ ಕೈ ಕೊಡ್ತೀಯ. ಏನಾಗಲ್ಲ ಹಿಂಸೆ. ದಪ್ಪ ಆಗೋಯ್ತು ಬಾ ತೋರ್ಸು. ಆಯ್ತಾಯ್ತು. ಬಾವ ಸ್ವೀಟು ಏನಿಲ್ಲ, ತಂದದೆ
ಇವಾಗ ಕಿವಿ ಚುಚ್ಚಿ ಆಯಿತು. ಇಲ್ಲಂತೂ ತುಂಬ ಜನನೇ ಕ್ಯೂ ನಿಂತಿದ್ದಾರೆ ಕಿವಿ ಚುಚ್ಸೋದಕ್ಕೆ ಅಂದ್ಬಿಟ್ಟು ಟೋಕನ್ ತಗೊಂಡು. ಯಾರ್ಯಾರು ಕಿವಿ ಚುಚ್ತಿದ್ದಾರೆ ಅವರಂತೂ ವೆರೈಟಿ ಸ್ವೀಟ್ ಕೊಡ್ತಿದ್ರು ಅಲ್ಲಿ. ಮೈಸೂರು ಪಾಕು, ಲಡ್ಡು, ಬರ್ಫಿ ಈ ಥರ ಡಿಫ್ರೆಂಟ್ ಸ್ವೀಟ್ಗಳೆಲ್ಲ ತೊಗೊಬಂದಿದ್ರು. ಎಲ್ಲರೂ ಕೊಡ್ತಿದ್ರು. ಆಲ್ಮೋಸ್ಟ್ ತುಂಬ ಜನನೇ ಕಿವಿ ಚುಚ್ಚಿಸ್ಕೊಂಡು ಹೋಗ್ತಾನೇ ಇದ್ದರು. ಅಲ್ಲಿ ಕಿವಿ ಚುಚ್ಚೋರಂತೂ ಹೆವಿ ಫಾಸ್ಟ್ ಇದ್ದಾರೆ. ಮತ್ತು ಅವ್ರೇನು ಮಾರ್ಕು ಅದು ಇದು ಯಾವುದೂ ಮಾಡ್ಕೊಳ್ಳಲ್ಲ, ಆರಾಮಾಗಿ ಬೇಗನೆ ಚುಚ್ಚಿ ಕಳಿಸ್ಬಿಡ್ತಾರೆ. ಅಲ್ಲಿಂದ ಮತ್ತೆ ಮೊದಲೇ ಅವರು ನಂದಿನಿ ಅವರಮ್ಮ ಅವರೆಲ್ಲ ಮೊದಲೇ ದೇವಸ್ಥಾನದ ಒಳಗಡೆ ಹೋಗಿಬಿಟ್ಟು ಆಮೇಲೆ ಬಂದು ಕಿವಿ ಚುಚ್ಚಿಸ್ಕೊಂಡಿದ್ರು. ನಾನು ಬೆಳಗ್ಗೆನೇ ಹೋಗಿದ್ದೆ ಅಂದ್ಬಿಟ್ಟು ಮತ್ತೇನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಇಲ್ಲೇ ಕಿವಿ ಚುಚ್ಚೋ ಕಡೆನೇ ಕಿವಿನ ಚುಚ್ಚಿದ್ದೆ. ದೇವಸ್ಥಾನಕ್ಕೆ ಹೋಗಿ 12:30 ಕಾವ್ಯಕ್ಕ ಅವರತ್ತೆ ಎಲ್ಲ ಬಂದಿದ್ದರು. ಇಲ್ಲಿ ಸ್ವಲ್ಪ ಅಂದರೆ ಮರಿ ಹೊಡಿಯೋದೇ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಊಟನೂ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. 1 ಗಂಟೆ 1:15 ಈ ಥರ ಆಯಿತು ಫಸ್ಟ್ ಪಂಕ್ತಿಗೆ ಊಟ ಕೊಡೋದಕ್ಕೆ ಅಂದ್ಬಿಟ್ಟು. ಆಮೇಲೆ ನಮ್ಮ ಅಕ್ಕ, ನಮ್ಮ ಭಾವ, ಅವ್ರ ಅತ್ತೆದಿರು, ಸ್ಫೂರ್ತಿ, ಸೋನು, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ಕಾವ್ಯಕ್ಕ, ಕವಿತಕ್ಕ, ಅವ್ರ ಮಕ್ಕಳು ನಿಶು, ಕುಸುಮ, ಮತ್ತು ನಮ್ಮೂರಲ್ಲಿ ಸ್ವಲ್ಪ ಜನ ರಿಲೇಟಿವ್ಸ್ಗೆಲ್ಲ ಹೇಳ್ಕೊಂಡಿದ್ವಿ. ಆಮೇಲೆ ನಮ್ಮ ರಿಲೇಟಿವ್ಸು, ನಮ್ಮ ಅಮ್ಮನ ರಿಲೇಟಿವ್ಸ್ಗೆಲ್ಲದು ಹೇಳ್ಕೊಂಡಿದ್ವಿ. ಏನಕ್ಕಂದರೆ ಪಾಪು ನೋಡೋದಕ್ಕೆ ಒಬ್ಬೊಬ್ಬರು ಹೋಗಿರಲಿಲ್ಲ ಹುಡ್ತಾಗಿಂದನೂ. ಎಲ್ಲರೂ ನಾಮಕರಣಕ್ಕೆ ಹೋಗೋಣ ಅಂದ್ಕೊಂಡೆ ವೆಯ್ಟ್ ಮಾಡ್ತಿದ್ರು. ನಾಮಕರಣ ಅಂದರೆ ದೇವಸ್ಥಾನದ ಹತ್ರನೇ ಅವತ್ತು ಗುರುವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನಾಳೆ ಅನ್ನುವಂಗೆ ಗುರುವಾರನೇ ದೇವಸ್ಥಾನದ ಹತ್ರನೇ ಹೆಸರು ಕಟ್ಕೊಂಡಿದ್ದು. ಕಿವಿ ಚುಚ್ಸೋದಕ್ಕೆ ಅಂದ್ಬಿಟ್ಟು ಇಲ್ಲಿ ನಂದಿನಿ ಅವ್ರಿಗೆ ಹರಕೆ ಇತ್ತಂತೆ. ಈ ದೇವಸ್ಥಾನದಲ್ಲೇ ಮರಿ ಹೊಡೆದು ಊಟ ಮಾಡಿ ಪಾಪುಗೆ ಕಿವಿ ಚುಚ್ಚಿಸ್ತೀವಂತ. ಸೊ ಹಾಗಾಗಿ ಇಲ್ಲಿ ಗವಿಗಂಗಾಧರ ದೇವಸ್ಥಾನದ ಹತ್ರನೇ ಕಿವಿನ ಚುಚ್ಸಿದ್ರು. ನಮ್ಮದೆಲ್ಲ ಫಸ್ಟ್ನೇ ಪಂಕ್ತಿನಲ್ಲೇ ಊಟ ಆಗಿತ್ತು. ನಿಸ್ಸೋದು ಮತ್ತು ನಮ್ಮ ದೊಡ್ಡಮ್ಮ ಅವ್ರದ್ದು, ನಮ್ಮ ಅಕ್ಕ ಅವ್ರದ್ದು ಎಲ್ರದ್ದು ಊಟ ಆಗಿತ್ತು. ಇವರು ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಅವ್ರದ್ದು ಊಟ ಆಗಿ ಪಾಪ ನೋಡಿಕೊಂಡು ಇವಾಗ ಮಾತಾಡಿಸ್ಕೊಂಡು ಹೋಗ್ತಿದ್ದಾರೆ. ನಮ್ಮಮ್ಮ ಆಶಕ್ಕ ಮತ್ತು ಆಶಕ್ಕ ಅವ್ರ ಹಸ್ಬೆಂಡು ನಿತಿನಣ್ಣ ಅವರೆಲ್ಲ ಇವಾಗ ಊಟಕ್ಕೆ ಕೂತಿದ್ದಾರೆ. ಆಲ್ಮೋಸ್ಟ್ ಯಾರ್ಯಾರ್ದು ಊಟ ಆಗಿತ್ತು ಅವರೆಲ್ಲ ಬಂದು ಪಾಪನ ಮಾತಾಡಿಸ್ಕೊಂಡು ಹೋಗ್ತಿದ್ರು. ಆಮೇಲೆ ಸ್ವಲ್ಪ ಜನ ನಾನ್ ವೆಜ್ ತಿಂತಿರಲಿಲ್ಲ, ಅವರಿಗೂ ಇಲ್ಲೇ ಸೈಡಲ್ಲೇ ವೆಜ್ ಊಟನ ಬಡಿಸ್ತಿದ್ರು. ಇವಾಗ ಎಲ್ಲರೂ ಮನೆಗೆ ಹೋಗೋ ಟೈಮು. ಇಲ್ಲಿಂದ ಗವಿಗಂಗಾಧರ ದೇವಸ್ಥಾನದಿಂದ ನಮ್ಮ ಮನೆಗೆ ಒಂದು ಕಾರಲ್ಲಿ ಹೋದರೆ 3/4 ಗಂಟೆ ಆಗುತ್ತೆ. 3/4 ಗಂಟೆ ನಿಯರ್ಲಿ 1 ಅವರ್ ಆಗುತ್ತೆ. ಆರುಷಿಗೆ ಇವಾಗ 4 ತಿಂಗಳು. ಅದಕ್ಕೆ ಎಲ್ಲರ ಹತ್ರನೂ ಹೋಗ್ತಾಳೆ. ಇನ್ನು ಸ್ವಲ್ಪ ದಿವಸ ಆದರೆ ನೋಡಬೇಕು ಯಾರ ಹತ್ರ ಹೋಗ್ತಾಳೆ ಅಂತ. ಕವಿತಕ್ಕ, ಕಾವ್ಯಕ್ಕ ಅವರೆಲ್ಲರೂ ಕಾರ್ ಹತ್ಕೊಂಡು ಮನೆ ಕಡೆ ಹೊರಟ್ರು. ಅವ್ರಿಗೆ ಬಾಯ್ ಹೇಳಿ ಮತ್ತೆ ನಾವು ಒಳಗಡೆ ಬಂದ್ವಿ. ನಮ್ಮಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಮೊಮ್ಮಗಳ ಜೊತೆ ಆಟ ಆಡ್ಕೋತೀನಿ ಅಂದ್ಬಿಟ್ಟು ಆಟ ಆಡ್ಕೋತಿದ್ರು. ಆಮೇಲೆ ನಾವು ಮನೆಗೆ ಹೋಗೋಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ನಾನು ಅರ್ಲಿ ಮಾರ್ನಿಂಗು ನಂದಿನಿ ಅವ್ರು ಬಂದ್ರಲ್ಲ ಅವ್ರ ಜೊತೆನೇ ಬಂದಿದ್ದೆ. ನಮ್ಮಮ್ಮ, ನಮ್ಮ ಅಕ್ಕ ಅವರೆಲ್ಲ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಹತ್ತತ್ರ ಊಟದ ಟೈಮಿಗೆ ಬಂದಿದ್ದರು. ನಾನೇ ಸ್ವಲ್ಪ ಬೇಗ ಬಂದಿದ್ದೆ ನಂದಿನಿ ಜೊತೆ. ಋತ್ವಿ ಐಸ್ ಕ್ರೀಮ್ ತಿನ್ನಬೇಕಂತ ಅಂದ್ಲು. ಅವಳಿಗೆ ಐಸ್ ಕ್ರೀಮ್ನ ಅವ್ರ ಅಮ್ಮ ಕೊಡಿಸಿದ್ರು. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.